ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿಃ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ದೋಲಾರೋಹಣೋತ್ಸವ ಎಂಬ 43ನೆಯ ಅಧ್ಯಾಯಕ್ಕೆ ಸ್ವಾಗತ. ಜೈಮಿನಿಯು ನಿರೂಪಿಸುತ್ತಾನೆ. ಫಾಲ್ಗುಣ ಮಾಸದಲ್ಲಿ ಸರ್ವೋತ್ತಮವೆನಿಸಿದ ದೋಲಾಹರಣ ಮಹೋತ್ಸವವನ್ನು ನಡೆಸಬೇಕು. ಆ ಕಾಲದಲ್ಲಿ ಗೋವಿಂದನು ಲೋಕಾನುಗ್ರಹಕ್ಕೋಸ್ಕರ ಕ್ರೀಡಿಸುತ್ತಿರುವನು. ಗೋವಿಂದ ರೂಪಿಯಾದ ದೇವೋತ್ತಮನ ಪ್ರತಿಮೆಯೊಂದನ್ನು ಉತ್ತಮ ರೀತಿಯಿಂದ ಮಾಡಿಸಿ ಜಗನ್ನಾಥನ ಪ್ರಾಸಾದದ ಮುಂದುಗಡೆಯಲ್ಲಿ 16 ಕಂಬಗಳನ್ನೊಳಗೊಂಡ ಉನ್ನತವಾದ ಮಂಟಪವನ್ನು ನಿರ್ಮಾಣ ಮಾಡಬೇಕು. ಆ ಮಂಟಪವು ಚೌಕವಾಗಿದ್ದು 4 ದಿಕ್ಕುಗಳಿಗೂ 4 ಹೆಬ್ಬಾಗಲುಗಳಿಂದ ಕೂಡಿ ಮಧ್ಯದಲ್ಲಿ ಜಗಲಿಯುಳ್ಳದ್ದಾಗಿ ಚಂದ್ರಕಾಂತ ಶಿಲೆಯಲ್ಲಿ ಕಟ್ಟಲ್ಪಟ್ಟು ಹೂಮಾಲೆಗಳಿಂದಲೂ ಚಾಮರಗಳಿಂದಲೂ ಧ್ವಜ ಪತಾಕೆಗಳಿಂದಲೂ ಶೋಭಿಸುತ್ತಿರಬೇಕು. ಮಧ್ಯೆ ಇರುವ ವೇದಿಕೆಯ ಮೇಲೆ ಕಮಲ ಕಾಷ್ಠಗಳಿಂದ ನಿರ್ಮಿತವಾದ ಭದ್ರಾಸನವನ್ನಿರಿಸಿ 5 ದಿನಗಳಾಗಲಿ 3 ದಿನಗಳಾಗಲಿ ಫಾಲ್ಗುಣೋತ್ಸವವನ್ನು ನೆರವೇರಿಸಬೇಕು. ಬ್ರಾಹ್ಮಣರಿರ ಫಾಲ್ಗುಣ ಮಾಸದ ಪೌರ್ಣಮಿಯ ಹಿಂದಿನ ಚತುರ್ದಶಿಯ ಸಾಯಂಕಾಲದಲ್ಲಿ ದೋಲಾ ಮಂಟಪದ ಪೂರ್ವ ದಿಕ್ಕಿನಲ್ಲಿ ಅಗ್ನಿದೇವನ ಉತ್ಸವವನ್ನು ಮಾಡಬೇಕು. ಈ ಅಜ್ಞಾಧಾನ ಕಾರ್ಯವು ಗೋವಿಂದನಿಗೆ ಪ್ರೀತಿಕಾರಕವಾಗಿ ಉತ್ಸವದ ಅಂಗವಾಗಿ ಪರಿಗಣಿಸಲ್ಪಟ್ಟಿರುವುದು. ಮೊದಲು ಉತ್ತಮನಾದ ಬ್ರಾಹ್ಮಣನೊಬ್ಬನನ್ನು ಆಚಾರ್ಯನಾಗಿ ಸ್ವೀಕರಿಸಿ ಆತನ ಕೈಯಲ್ಲಿ ಅರಣಿ ಕಾಷ್ಠಗಳ ನಿರ್ಮಥನದಿಂದ ಅಗ್ನಿಯನ್ನು ಸಂಪಾದಿಸಬೇಕು. ಕಲ್ಪದಲ್ಲಿ ಹೇಳಿರುವಂತೆ ಭೂಮಿಯನ್ನು ಸಂಶೋಧಿಸಿ ಅದರಲ್ಲಿ ಮಹಾ ಪವಿತ್ರವಾದ ಹುಲ್ಲಿನ ರಾಶಿಯನ್ನು ಸಮವಾಗಿ ವಿಸ್ತರಿಸಿ ಬಳಿಕ ಅಗ್ನಿಯನ್ನು ಅದರಲ್ಲಿ ಇಡಬೇಕು. ವಿಧಾನೋಕ್ತವಾಗಿ ಅಗ್ನಿಯನ್ನು ಪೂಜಿಸಿ ಕೂಷ್ಮಾಂಡ ಸೂಕ್ತಾದಿಗಳಿಂದ ವಿಧಿಹೋಮಗಳನ್ನು ಮಾಡಬೇಕು. ಬಳಿಕ ಗೋವಿಂದನನ್ನು ಪೂಜಿಸಿ ಸ್ವಾಮಿಯನ್ನು ಅಲ್ಲಿಂದ ಕದಲಿಸಬೇಕು ಮತ್ತು ಮಹೋತ್ಸವವು ಸಂಪೂರ್ಣವಾಗುವವರೆವಿಗೂ ಜಾಗರೂಕತೆಯಿಂದ ಆ ಯಜ್ಞೇಶ್ವರನನ್ನು ರಕ್ಷಿಸುತ್ತಿರಬೇಕು. ಚತುರ್ದಶಿ ದಿವಸದ ಪ್ರಾತಃ ಕಾಲದ ಮೊದಲನೆಯ ಯಾಮದಲ್ಲಿ ಸರ್ವಲಕ್ಷಣ ಲಕ್ಷಿತವಾದ ಗೋವಿಂದ ಪ್ರತಿಮೆಯನ್ನು ಉತ್ತಮ ವಸ್ತ್ರದಿಂದ ಅಲಂಕರಿಸಿ ಜಗನ್ನಾಥನ ಸಮ್ಮುಖದಲ್ಲಿರಿಸಿ ಪುರುಷೋತ್ತಮನನ್ನು ಷೋಡಶೋಪಚಾರಗಳಿಂದ ಪೂಜಿಸಬೇಕು. ಪೂಜೆ ಮಾಡಿ ಮಿಕ್ಕ ದ್ರವ್ಯಗಳಿಂದ ಆ ಪ್ರತಿಮೆಯನ್ನು ಪೂಜಿಸಬೇಕು. ಬಳಿಕ ಪುರೋಹಿತನು ಪುರುಷೋತ್ತಮನ ವಿಗ್ರಹದಿಂದ ವಸ್ತ್ರವೊಂದನ್ನು ಪುಷ್ಪಮಾಲೆಯೊಂದನ್ನು ತೆಗೆದುಕೊಂಡು ಪರಂಜ್ಯೋತಿಯಾದ ಶ್ರೀಹರಿಯನ್ನೇ ಸ್ಮರಿಸುತ್ತಾ ಅವುಗಳನ್ನು ಪ್ರತಿಮೆಗೆ ಅಲಂಕರಿಸಬೇಕು. ಅದರಿಂದ ಆ ಪ್ರತಿಮೆಯು ಸಾಕ್ಷಾತ್ತಾಗಿ ಪುರುಷೋತ್ತಮನ ನಿವಾಸವೇ ಆಗುವುದು. ಅದನ್ನು ರತ್ನಮಯವಾದ ಪಲ್ಲಕ್ಕಿಯಲ್ಲಿ ಕೂಡಿಸಿ ಸ್ನಾನ ಮಂಟಪಕ್ಕೆ ಕರೆದುಕೊಂಡು ಹೋಗಬೇಕು. ಅಲ್ಲಿ ಬಹುವಿಧಗಳಾದ ಮಂಗಳ ವಾದ್ಯಗಳು ಮೊಳಗುತ್ತಿರಲು, ಶಂಖಗಳು ಧ್ವನಿಗೈಯುತ್ತಿರಲು, ನೆರೆದಿರುವ ಬ್ರಾಹ್ಮಣರು ಜಯಕಾರಗಳನ್ನು ಸ್ತೋತ್ರ ಪಾಠಗಳನ್ನು ಹೇಳುತ್ತಾ ಪುಷ್ಪಾಂಜಲಿಗಳನ್ನು ಎರಚುತ್ತಿರಲು, ಛತ್ರ ಧ್ವಜ ಪತಾಕೆಗಳು ಚಾಮರಗಳು ಬೀಸಣಿಗೆಗಳಿಂದಲೂ ಅಖಂಡ ದೀಪಗಳಿಂದಲೂ ಮಂಟಪದಲ್ಲಿ ವೈಭವದ ಮಹೋತ್ಸವವನ್ನು ನೆರವೇರಿಸಬೇಕು. ಈ ಗೋವಿಂದ ಮಹೋತ್ಸವವನ್ನು ನೋಡಲು ಬ್ರಹ್ಮದೇವನೇ ಮೊದಲಾದ ಸಕಲ ದೇವತೆಗಳು ಮಹರ್ಷಿ ಸಮೂಹಗಳೊಡನೆ ಆ ಸಮಯದಲ್ಲಿ ಅಲ್ಲಿ ಬಂದು ನೆರೆದಿರುವರು. ಬಳಿಕ ಗೋವಿಂದನನ್ನು ಪಲ್ಲಕ್ಕಿಯಿಂದಿಳಿಸಿ ಉತ್ತಮಾಸನದಲ್ಲಿ ಕುಳ್ಳಿರಿಸಿ ಸಕಲೋಪಚಾರಗಳಿಂದಲೂ ಪೂಜೆಯನ್ನು ಮಾಡಿ ಮಹಾಭಿಷೇಕದ ವಿಧಾನದಿಂದ ಆತನಿಗೆ ಸ್ನಾನವನ್ನು ಮಾಡಿಸಬೇಕು. ಮೊದಲು ಪಂಚಾಮೃತದ ಸಕಲ ದ್ರವ್ಯಗಳಿಂದಾಗಲಿ ಅವುಗಳಲ್ಲಿ ಲಭ್ಯಗಳಾದ ಫಲವಿಂದಲಾಗಲಿ ಅಭಿಷೇಕವನ್ನು ಮಾಡಿ ಸ್ನಾನವಾದ ಮೇಲೆ ಶ್ರೀಸೂಕ್ತ ಮಂತ್ರಗಳನ್ನು ಪಠಿಸುತ್ತಾ ಗಂಧೋದಕದಿಂದ ಅಭಿಷೇಕವನ್ನು ಮಾಡಬೇಕು. ಬಳಿಕ ವಿಗ್ರಹಕ್ಕೆ ಸಂಪ್ರೋಕ್ಷಣೆಯನ್ನು ಮಾಡಿ ವಸ್ತ್ರಗಳು ಆಭರಣಗಳು ಪುಷ್ಪಮಾಲೆಗಳಿಂದ ಗೋವಿಂದನನ್ನು ಅಲಂಕರಿಸಬೇಕು. ಉತ್ತರ ನೀರಾಜನವನ್ನು ಬೆಳಗಿಸಿ ಪುನಃ ಪೂಜೆಯನ್ನು ಮಾಡಿ ಪ್ರಾಸಾದದ ಪ್ರದಕ್ಷಿಣೆಯನ್ನು ಮಾಡಿಸಬೇಕು. ಇಂತು 7 ಪ್ರದಕ್ಷಿಣೆಗಳನ್ನು ಮಾಡಿದ ಮೇಲೆ ಸ್ವಾಮಿಯನ್ನು ಉಯ್ಯಾಲೆಯ ಮಂಟಪಕ್ಕೆ ಬಿಜ ಮಾಡಿಸಬೇಕು. ಪತಾಕೆಗಳಿಂದಲೂ ತೋರಣಗಳಿಂದಲೂ ಅಲಂಕರಿಸಲ್ಪಟ್ಟು ಸಾರಿಸಿ ಗುಡಿಸಲ್ಪಟ್ಟ ಮಾರ್ಗದಲ್ಲಿ ದೇವನ ಉತ್ಸವವನ್ನು ತಂದು ಮಂಟಪದ ಸುತ್ತಲೂ ಭೂಮಿಯಲ್ಲಿ 7 ಪ್ರದಕ್ಷಿಣೆಗಳನ್ನು ಮಾಡಿಸಬೇಕು. ಬಳಿಕ ಮೇಲುಗಡೆಯಲ್ಲಿ 7 ಪ್ರದಕ್ಷಿಣೆಗಳನ್ನು ಸ್ತಂಭಗಳಿಂದೊಡಗೂಡಿದ ವೇದಿಕೆಗೆ 7 ಪ್ರದಕ್ಷಿಣೆಗಳನ್ನು ಮಾಡಿಸಿ ಉತ್ಸವದ ಅಂತ್ಯದಲ್ಲಿ ಪುನಃ 21 ಪ್ರದಕ್ಷಿಣೆಗಳನ್ನು ಪ್ರಾಸಾದ ಮಂಟಪಗಳಿಗೆ ಮಾಡಿಸಬೇಕು.
ಈ ವಿಧವಾದ ಭಗವಂತನ ಲೀಲೆಯ ಉತ್ಸವದ ಕ್ರಮವು ಲೋಕಪಿತಾಮಹನಾದ ಬ್ರಹ್ಮನ ಮುಖದಿಂದ ಮೊದಲು ಪ್ರಕಾಶವನ್ನು ಹೊಂದಿತು. ರಾಜರ್ಷಿಯಾದ ಇಂದ್ರದ್ಯುಮ್ನನಿಂದ ಪೂರ್ವಕಾಲದಲ್ಲಿ ಆಚರಿಸಲ್ಪಟ್ಟಿತು. ಫಲ ಪುಷ್ಪ ಭಾರಗಳಿಂದ ನೆಲಕ್ಕೆ ಬಗ್ಗಿರುವ ಮರಗಳಿಂದ ತುಂಬಿದ ರಮ್ಯವಾದ ಬೃಂದಾವನದ ಮಧ್ಯದಲ್ಲಿಯೂ ಈ ಉತ್ಸವವನ್ನು ಮಾಡಬಹುದು. ಆ ವನವು ಮದಿಸಿದ ಭ್ರಮರಗಳ ಧ್ವನಿಯಿಂದ ಕೂಡಿದುದಾಗಿರಬೇಕು. ಕೋಗಿಲೆಗಳ ಇಂಚರದಿಂದ ಮಧುರವಾದುದು, ಬಹುವಿಧ ಪಕ್ಷಿಗಳಿಂದ ಮನೋಹರವು, ಬಹುವಿಧಾಲಂಕಾರ ಸಹಿತವು, ಅಗರು ಮೊದಲಾದ ಸುಗಂಧ ದ್ರವ್ಯಗಳ ಸುವಾಸನಾಯುತವೂ ಆಗಿರಬೇಕು. ಬಿರಿದ ಕೇದಿಗೆಯ ಮೇಳೆಗಳ ಸುಗಂಧದಿಂದ ದಿಗಂತರಗಳನ್ನು ವ್ಯಾಪಿಸುತ್ತಾ ಮಲ್ಲಿಗೆ, ಅಶೋಕ, ಪುನ್ನಾಗ, ಸಂಪಿಗೆಯ ವೃಕ್ಷಗಳಿಂದ ಶೋಭಿಸುತ್ತಿರಬೇಕು. ಇಂತಹ ಉತ್ತಮವಾದ ಉದ್ಯಾನವನದ ಮಧ್ಯದಲ್ಲಿ ಮಂಟಪವೊಂದನ್ನು ರಚಿಸಿ ಅದನ್ನು ಮನೋಹರಗಳಾದ ತೋರಣಗಳಿಂದ ಅಲಂಕರಿಸಿ ಪುಷ್ಪ ಮಾಲೆಗಳಿಂದಲೂ ವಸ್ತ್ರಗಳಿಂದಲೂ ಚಾಮರಗಳಿಂದಲೂ ಶೋಭಿಸುತ್ತಿರುವಂತೆ ಮಾಡಬೇಕು. ಆ ಮಂಟಪದ ಮಧ್ಯದಲ್ಲಿ ನವರತ್ನಮಯವಾದ ಮಂಚವನ್ನು ಮ- ನವರತ್ನಮಯವಾದ ಮಂಚವನ್ನೊಳಗೊಂಡ ಉಯ್ಯಾಲೆಯಲ್ಲಿ ಶ್ರೀ ಗೋವಿಂದನನ್ನು ಕೂಡಿಸಬೇಕು. ಸ್ವಾಮಿಯು ಉತ್ತಮ ರತ್ನಗಳ ಕಿರೀಟವನ್ನು ಧರಿಸಿ ಮುತ್ತುಗಳ ಹಾರಗಳಿಂದ ಶೋಭಿಸುವ ವಕ್ಷಸ್ಥಳವುಳ್ಳವನಾಗಿರಬೇಕು. ಅಮೂಲ್ಯಗಳಾದ ರತ್ನಗಳನ್ನೊಳಗೊಂಡ ಕುಂಡಲಗಳಿಂದ ಕಾಂತಿಯುಕ್ತಗಳಾದ ಕಿವಿಗಳಿಂದಲೂ ಉಚಿತ ಸ್ಥಾನಗಳಲ್ಲಿದ್ದು ಪ್ರಕಾಶಿಸುತ್ತಿರುವ ದಿವ್ಯಾಲಂಕಾರಗಳಿಂದಲೂ ಶೋಭಿಸುತ್ತಿರಬೇಕು. ಅರಳಿದ ಸಹಸ್ರದಳ ಪದ್ಮದ ಮಧ್ಯದಲ್ಲಿ ಲೋಕನಾಯಕಿಯಾದ ಲಕ್ಷ್ಮೀದೇವಿಯೊಡನೆ ಸ್ವಾಮಿಯು ಸುಖಾಸೀನನಾಗಿರಬೇಕು. ಶಂಖ, ಚಕ್ರ, ಗದ, ಪದ್ಮಗಳನ್ನು ಚತುರ್ಹಸ್ತಗಳಲ್ಲಿ ಧರಿಸಿ ವನಮಾಲಾ ವಿಭೂಷಿತನಾಗಿ ಪ್ರಸನ್ನ ವದನನು, ಸುಂದರ ನಾಸಿಕನು, ಪೀನೋನ್ನತವಾದ ವಕ್ಷಸ್ಥಳವುಳ್ಳವನು ಆಗಿರಬೇಕು. ತನ್ನ ಮುಂದೆ ಆಕಾಶದಲ್ಲಿ ಬ್ರಹ್ಮಾದಿ ದೇವತೆಗಳು ತಲೆಗಳನ್ನು ಬಗ್ಗಿಸಿ ಭಕ್ತಿಯಿಂದ ಅಂಜಲಿ ಬಂಧವನ್ನು ಮಾಡಿಕೊಂಡು ನಿಂತು ಜಯಕಾರಗಳಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಿರಬೇಕು. ಗಂಧರ್ವರು, ಅಪ್ಸರರು, ಕಿನ್ನರರು, ಸಿದ್ಧರು, ಚಾರಣರು, ಹಾಹಾ ಹೂಗಳೇ ಮುಂತಾದವರು ಸಂಭ್ರಮದಿಂದ ದಿವ್ಯ ಗಾನಗಳನ್ನು ಮಾಡುತ್ತಿರಬೇಕು. ಮತ್ತು ನಾನು ಮುಂದು ತಾನು ಮುಂದು ಎಂಬುದಾಗಿ ಸಂತೋಷಗೊಂಡು ನೃತ್ಯ ಗೀತ ವಾದ್ಯ ಘೋಷಗಳನ್ನು ಮಾಡುತ್ತಾ ತಮ್ಮ ಸಾವಿರಾರು ನೇತ್ರ ಕಮಲಗಳಿಂದ ಆತನನ್ನು ಪೂಜಿಸುತ್ತಿರಬೇಕು. ಇಂತಹ ಮಹಾವೈಭವದಿಂದ ಕೂಡಿದವನನ್ನಾಗಿ ಪರಮಾತ್ಮನನ್ನು ಧ್ಯಾನಿಸುತ್ತಾ 10 ದಿಕ್ಕುಗಳಲ್ಲಿಯೂ ಶ್ರೀಗಂಧ ಚಂದನಗಳ ಧೂಳಿಯನ್ನು ಎರಚಿ ಗೋವಿಂದನನ್ನು ದೋಲಾಯಂತ್ರದಲ್ಲಿ ಕುಳ್ಳಿರಿಸಿ ಸಕಲೋಪಚಾರಗಳಿಂದಲೂ ಪೂಜೆ ಮಾಡಬೇಕು. ಜಗನ್ನಾಥನು ಗೋಪಸ್ತ್ರೀಯರ ಮಧ್ಯದಲ್ಲಿದ್ದು ಕದಂಬ ವೃಕ್ಷದ ಬುಡವನ್ನು ಆಶ್ರಯಿಸಿ ವನ ಮಧ್ಯದಲ್ಲಿ ತನ್ನ ಹಾವ ಭಾವ ವಿಲಾಸಗಳಿಂದ ಕ್ರೀಡಿಸುತ್ತಾ ಗೋಪಿಕೆಯರಿಂದಲೂ ಗೋಪಾಲಕರಿಂದಲೂ ಲೀಲೆಯಿಂದ ಆಡಿಸಲ್ಪಡುತ್ತಿರುವ ಉಯ್ಯಾಲೆಯಲ್ಲಿ ಕುಳಿತಿರುವವನನ್ನಾಗಿ ಧ್ಯಾನಿಸಿ ಗೋವಿಂದ ವಿಗ್ರಹವನ್ನು ಗಂಧ ಚೂರ್ಣದಿಂದ ಪ್ರೋಕ್ಷಿಸಬೇಕು. ರಕ್ತ, ಪೀತ, ಶ್ವೇತ ವರ್ಣಗಳ ಕರ್ಪೂರ ಸಹಿತಗಳಾದ ಚೂರ್ಣಗಳಿಂದ ಸುತ್ತಲೂ ದಿಕ್ಕುಗಳನ್ನು ವಾಸನೆಗೊಳಿಸಿ ದಿವ್ಯ ವಸ್ತ್ರಗಳಿಂದಲೂ ದಿವ್ಯ ಮಾಲೆಗಳಿಂದಲೂ ಉತ್ತಮ ಧೂಪ ದ್ರವ್ಯಗಳಿಂದಲೂ ಚಾಮರಗಳ ಸೇವೆಯಿಂದಲೂ ಸಂಗೀತದಿಂದಲೂ ಸ್ತೋತ್ರಗಳಿಂದಲೂ ವಿಧಿವತ್ತಾಗಿ ಪೂಜೆಯನ್ನು ಮಾಡಿ ಉಯ್ಯಾಲೆಯಲ್ಲಿರುವ ಲೋಕೇಶ್ವರನನ್ನು ಮೆಲ್ಲ ಮೆಲ್ಲಗೆ 7 ಸಲ ತೂಗಬೇಕು. ಆ ಸಮಯದಲ್ಲಿ ಯಾರು ಶ್ರೀಕೃಷ್ಣನನ್ನು ನೋಡುವರೋ ಅವರಿಗೆ ಮೋಕ್ಷವು ಲಭಿಸುವುದರಲ್ಲಿ ಸಂದೇಹವೇ ಇಲ್ಲ. ಬ್ರಹ್ಮಹತ್ಯೆಯೇ ಮೊದಲಾದ ಪಂಚ ಮಹಾಪಾತಕಗಳು ನಾಶವನ್ನು ಹೊಂದುವವು. ಈ ರೀತಿಯಾಗಿ ಭಗವಂತನಿಗೆ 3 ಆಂದೋಲನೋತ್ಸವಗಳನ್ನು ಮಾಡಿಸಲು ಮಾನವನ ಸಕಲ ಪಾತಕಗಳು ಕಳೆದು ಹೋಗುವವು. ಈ ಉತ್ಸವವೊಂದನ್ನೇ ಭಕ್ತಿಯಿಂದ ಮಾಡಲು ಪರಮಾತ್ಮನ ಅನುಗ್ರಹವನ್ನು ಪಡೆದು ಭಕ್ತಿ ಮುಕ್ತಿಗಳನ್ನು ಸಂಪಾದಿಸುವ ಏಕಮಾತ್ರ ಸಾಧನವಾಗಿರುವುದು. ಯಾವ ಪರಮಾತ್ಮನ ಲೀಲಾ ವಿನೋದಗಳು ಕೃತ್ರಿಮಗಳಾದರೂ ಸಹಜಗಳಾಗಿಯೇ ತೋರುತ್ತಿರುವವೋ ಆತನಿಗೆ ಮಾಡಿಸಿದ ಉತ್ಸವವು ಪಾಪ ಸಮೂಹಗಳನ್ನು ನಾಶಗೊಳಿಸಿ ಸಂಸಾರಕ್ಕೆ ಕಾರಣವಾದ ಮೂಲ ವಿದ್ಯೆಯನ್ನು ಪರಿಹರಿಸುವುದು. 2ನೆಯ ಯಾತ್ರೆಯನ್ನು ನೋಡುವುದರಿಂದ ಗೋಹತ್ಯೆಯೇ ಮುಂತಾದ ಉಪಪಾತಕಗಳೆಲ್ಲವೂ ನಿರ್ಮೂಲವಾಗಿ 3ನೆಯ ದೋಲೋತ್ಸವವನ್ನು ನೋಡಲು ಸಕಲ ಪಾಪಗಳು ನಿಶ್ಶೇಷವಾಗುವುದರಲ್ಲಿ ಸಂಶಯವಿಲ್ಲವು. ಉಯ್ಯಾಲೆಯಲ್ಲಿ ತೂಗುತ್ತಿರುವ ಜಗನ್ನಾಥನನ್ನು ನೋಡಿದ ಮಾನವನು ಸಕಲ ಪಾಪಗಳಿಂದಲೂ ಮುಕ್ತನಾಗಿ ಆಧ್ಯಾತ್ಮಿಕ, ಅಧಿದೈವಿಕ, ಅಧಿಭೌತಿಕಗಳೆಂಬ ತಾಪತ್ರಯಗಳನ್ನು ಕಳೆದುಕೊಳ್ಳುವನು. ಈ ದೋಲ ಯಾತ್ರೆಯನ್ನು ಜಗನ್ನಾಥನಿಗೆ ಮಾಡಿಸಲು ರಾಜನು ಚಕ್ರವರ್ತಿಯಾಗುವನು. ಬ್ರಾಹ್ಮಣನು 4 ವೇದಗಳಲ್ಲಿ ನಿಷ್ಣಾತನಾಗಿ ಸಂಪೂರ್ಣ ಜ್ಞಾನವನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ
ಎರಡನೆಯ ವೈಷ್ಣವ ಖಂಡದ ಶ್ರೀ ಪುರುಷೋತ್ತಮ ಕ್ಷೇತ್ರ ಮಹಾತ್ಮೆಯ ಜೈಮಿನಿ ಋಷಿ ಸಂವಾದದಲ್ಲಿ ಡೋಲಾರೋಹಣೋತ್ಸವ ವರ್ಣನ ಎಂಬ 43ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.